ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತಿನ ನನ್ನ ತೂಕ ಬಂದುಬಿಟ್ಟು ಫುಲ್ ಖಾಲಿ ಹೊಟ್ಟೆಯಲ್ಲಿ ತೆಗಿತಾ ಇರೋದು 51 kg ಇದ್ದೀನಿ ಕರೆಕ್ಟಾಗಿ. ನನಗೆ ಕನ್ಫ್ಯೂಸ್ ಆಗಿಬಿಡ್ತು, ಅದಕ್ಕೆ ಮತ್ತೆ ಚೆಕ್ ಮಾಡಿದೆ. ಕರೆಕ್ಟಾಗಿ 51 kg ಇದೆ. ನೆನ್ನೆ ನೋಡಿದ್ರಿ ಎಲ್ಲ, ನೆನ್ನೆಗೆ ಇವತ್ತಿಗೂ 200 grams ಎಕ್ಸ್ಟ್ರಾ ಆಗಿದ್ದೀನಿ. 200 to 300 ಜಾಸ್ತಿ ಆಗಿದ್ದೀನಿ. ಆ್ಯಂಡ್ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪಾಪುಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಅಕ್ಕಿ ನುಚ್ಚನ್ನ ನೆನೆ ಹಾಕಿಟ್ಟೆ. ಅದಾದಮೇಲೆ ಖಾಲಿ ಹೊಟ್ಟೆಗೆ ತುಪ್ಪನ ಕುಡಿತಾ ಇದ್ದೀನಿ. ಅದ್ರ ಹಿಂದೆನೇ ಬಿಸಿನೀರನ್ನ ಕೂಡ ಕುಡಿತಾ ಇದ್ದೀನಿ. ಇದೆಲ್ಲದೂ ಕೂಡ ನನ್ನ ಡೈಲಿ ರುಟೀನ್ ಆಗಿರೋದ್ರಿಂದ ಇದೆಲ್ಲ ಮಿಸ್ ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ಲ. ಒಂದಿನ ಮಿಸ್ ಆದರೂ ಕೂಡ ಏನೋ ಮಿಸ್ ಮಾಡ್ಕೊಂಡೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಆ್ಯಂಡ್ ಬೆಳಿಗ್ಗೆ ಟೈಮ್ ಈ ಥರ ಆಗ್ತಾನೆ ಬರ್ತಾ ಇರೋ ಸೂರ್ಯನ ನೋಡಿಕೊಂಡು, ಫುಲ್ ನೇಚರ್ನ ನೋಡಿಕೊಂಡು ಈ ಥರ ನೀರನ್ನ ಕುಡಿಯೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ನಾನಿಲ್ಲಿ ಮೊಳಕೆ ಕಟ್ಟಿರೋಂತಹ ಕಾಳು ಎಲ್ಲ ಹೆವಿ ಪ್ರೋಟೀನ್, ಒಳ್ಳೆ ಫೈಬರ್ ಈ ಥರ ಇರೋ ಫುಡ್ಸ್ನೇ ನಾನು ತೊಗೋತಾ ಇದ್ದೀನಿ. ಮತ್ತು ಕಡಲೆಕಾಳನ್ನು ಕೂಡ ಮೊಳಕೆ ಕಟ್ಟಿಟ್ಕೊಂಡಿದ್ದೆ, ಅದನ್ನು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಪಾಪುಟ್ಟಿಗೆ. ಈರುಳ್ಳಿ, ಕರಿಬೇವು ಸೊಪ್ಪು ಮತ್ತು ಸಾಸಿವೆನ ಹಾಕಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮಸಾಲೆಗೆ ಮಾಮೂಲಿ ಕಾಯಿ, ಟೊಮೆಟೊ, ಚಕ್ಕೆ, ಲವಂಗ ಈ ಥರದ್ದು ಎಲ್ಲ ಮಟನ್ ಸಾಂಬಾರಿಗೆ ಏನನ್ನು ಹಾಕ್ತೀವಿ ಅದೇ ಮಸಾಲೆನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು, ಅದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಮತ್ತು ಆಲೂಗಡ್ಡೆ ಕೂಡ ಹೆಚ್ಚಿಟ್ಕೊಂಡು ಹಾಕ್ಕೊಂಡೆ. ಮತ್ತು ರುಬ್ಬಿದ್ದ ಮಸಾಲೆ ಕೂಡ ಹಾಕ್ಕೊಂಡು 1-2 ನಿಮಿಷ ಬಾಡಿಸಿ, ಅದಾದಮೇಲೆ ನೀರನ್ನ ಹಾಕಿ ವಿಜಲ್ ಹಾಕಿದೆ. ಅದು ಆ ಕಡೆ ವಿಜಲ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡಿಕೊಂಡೆ. ಒನ್ ಆಫ್ ಮೈ ಫೇವ್ರೆಟ್ ಡ್ರಿಂಕ್ ಅದು. ನಾನಿಲ್ಲಿ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. 2 ಚಿಕ್ಕ ಸೋಟಲ್ಲಿ ಅಕ್ಕಿ ನುಚ್ಚನ್ನ ಹಾಕ್ಕೊಂಡು ಅದಕ್ಕೆ ಡಬಲ್ ನೀರನ್ನ ಹಾಕ್ಕೊಂಡು ಕಾಯಿ ತುರಿಯನ್ನು ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಡಿಟಾಕ್ಸ್ ಡ್ರಿಂಕ್ಗೆ ಏನು ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಶುಂಠಿ ಮತ್ತು ಕಾಡಿನೆಲ್ಲಿಕಾಯಿನ ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟ್ ಚೆನ್ನಾಗೂ ಇರುತ್ತೆ ಆ್ಯಂಡ್ ನನಗೆ ತುಂಬ ಇಷ್ಟ ಆಗುತ್ತೆ ಕೂಡ. ಈ ಕಡೆ ಪಾಪುಟ್ಟು ಕೂಡ ರೆಡಿ ಆಗೋಯ್ತು. ನಾನು ಪಾಪುಟ್ಟಿಗೆ ಇಟ್ಬಿಟ್ಟು ಸ್ನಾನಕ್ಕೆ ಹೋಗಿ ದೇವ್ರ ಪೂಜೆ ಮುಗಿಸ್ಬಿಟ್ಟು ಬರೋದ್ರೊಳಗಡೆ ಪಾಪುಟ್ಟು ರೆಡಿ ಆಗೋಯ್ತು. ನೋಡ್ತಾ ಇದ್ದೀರಾ ಎಷ್ಟು ಕ್ಲೀನಾಗಿ ಸೂಪರಾಗಿ ಆಗಿದೆ. ಇದು ಕೂಲ್ ಡೌನ್ ಆದಮೇಲೆ ತೆಗೆದು ತಟ್ಟೆಗೆ ಹಾಕ್ಕೊಂಡು ಈ ಥರ ಒಂದೊಳ್ಳೆ ಸಲಾಡ್ ಜೊತೆ ಬಾರಿಸ್ತಾ ಇದ್ದೀನಿ. ಆ್ಯಂಡ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದು ತೂಕ ಮಾಡ್ತಾಯಿದ್ದೀನಿ 52.1 kg. ಆ್ಯಂಡ್ 12 ಗಂಟೆಗೆ ಸ್ಮೂದಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಪಚ್ಚ ಬಾಳೆಹಣ್ಣು, ಹಾಗೆ ಅದಕ್ಕೆ ಸ್ವಲ್ಪ 3 ಕ್ಯಾಶ್ಯೂ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಹಾಲು ಹಾಕ್ಕೊಂಡು. ಆ್ಯಂಡ್ ಮಧ್ಯಾಹ್ನಕ್ಕೆ ರೈಸ್ನ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಹೇಳಿಬಿಟ್ಟು ಹುರಿದಿರೋಂತಹ ಕಡಲೆ ಬೀಜ ಮತ್ತು ಆ್ಯಪಲ್, ಹಾಗೆಯೇ ದಾಳಿಂಬೆ ಮತ್ತು ಸ್ವಲ್ಪ ಹಾಲು, ಹಾಗೆ ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ನ ನೆನೆ ಹಾಕಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚಿಕನ್, ಸೌತೆಕಾಯಿ ಸಲಾಡ್, ಅನ್ನ, ಸಾಂಬಾರು ಮತ್ತು ರೆಡಿ ಮಾಡ್ಕೊಂಡಿದ್ದಂತಹ ಫ್ರೂಟ್ ಮಿಲ್ಕ್ನ ತೊಗೊತಾ ಇದ್ದೀನಿ. ಇವತ್ತಿನ ಮಧ್ಯಾಹ್ನದ ಲಂಚ್ ಇದಾಗಿದೆ ನಂದು. ಇನ್ನು ಈವ್ನಿಂಗ್ ಇದು 2 months ಆಗೋದಕ್ಕಾಯ್ತು, ಆಲ್ಮೋಸ್ಟ್ 2 months ಆಗೋದಕ್ಕಾಯ್ತು ಈ ಥರದ್ದೊಂದು ಡ್ರೈ ಫ್ರೂಟ್ ಸ್ಮೂದಿನ ಕುಡಿಯೋದಕ್ಕೆ ಶುರು ಮಾಡಿ. ಅದ್ರ ಜೊತೆಗೆ ಸ್ವಲ್ಪ ಆ್ಯಪಲ್ನ ಕೂಡ ಹಾಕ್ಕೊಂಡು ನಾನು ಸ್ಮೂದಿಯನ್ನು ರೆಡಿ ಮಾಡಿಕೊಂಡೆ. ನಾನಿದು ದೇವ್ರ ಮನೆಗೆ ಟೇಬಲ್ಗೆ ಹಾಕೋಕ್ಕೆ ಅಂದ್ಬಿಟ್ಟು ತರಿಸ್ದೆ, ಬಟ್ 1 ಇಂಚು ನಮ್ಗೆ ಇನ್ನೂ ಉದ್ದ ಬೇಕು. ವಿಡಿಯೋ ಶೂಟ್ಗೆ ಏನೇನಕ್ಕಾದರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಟ್ಕೊಂಡೆ ಹಂಗೇನೆ. ಇದನ್ನು ಆ ಮ್ಯಾಟ್ಗೆ ಓಪನಿಂಗ್ ಕೊಟ್ಬಿಡೋಣ ಅಲ್ಲ. ಕೂಗ್ದಂಗೆ ಕೇಳಿಸ್ತಾ ಉಂಟು. ಯಾವ ಕಡೆ? ಇದು ನೀವೇನೇನ್ರಿ ಫುಲ್ ಬ್ಲರ್ ಹೆಂಗೆಂಗೋ ಬರ್ತಿದೆ. ನೀವೇನ ಇದು? ಏನಾದರೂ ಸ್ಪಿರಿಟ್ ಏನಾದರೂ ಬಂದ್ಬಿಟ್ಟೈತ ಅಂತ? ನಿಜ ಹೆಂಗೆಂಗೋ ಅನ್ನಿಸ್ತಿದೆ. ನಿಜ ಮಂಜುನ ಇದು? ಫ್ಲ್ಯಾಶ್ ಆನ್ ಮಾಡ್ತೀನಿ ರೀ. ಈಗ ಕರೆಕ್ಟಾಗಿ ಬಂತು. ಕೈ ಇದು ಎಂಥದ್ದು ಇದಾಗ್ತೀನಲ್ಲ, ಮೆಂತ್ಯ. ನಮಗೆ ರೀ ಆ್ಯಪಲ್ ಕೂಡ ಹಾಕಿದ್ದೀನಿ. ಆ್ಯಪಲ್ಲೂ ದೋಸೆ ಇಡ್ತಾರೆ ಅನ್ನಿಸ್ತದ. ರೈಸ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಮೆಂತ್ಯನ ಸ್ಕಿಪ್ ಮಾಡಿ. ಬಟ್ ನಮಗೆ ಕುಡ್ದು ಅಭ್ಯಾಸ ಆಗಿದೆ. ಈಗ ಆಲ್ಮೋಸ್ಟ್ 1 ತಿಂಗಳಿಗಿಂತನೂ ಜಾಸ್ತಿ 2 months ಕುಡ್ದಿದ್ದೀವಿ. ಸ್ವಲ್ಪ ಕಹಿ ಅನ್ನಿಸ್ತಿದೆ. ಮೆಂತ್ಯನ
ಅವಾಯ್ಡ್ ಮಾಡಿದ್ರೆ ಆಯಿತು. ಬಟ್ ನಮಗೆ ಓಕೆ, ಏನು ತೊಂದರೆ ಇಲ್ಲ. ಅಂದ್ರೆ ಇವತ್ತು ಸ್ವಲ್ಪ ಜಾಸ್ತಿನೇ ಕೈ ಅನ್ನಿಸ್ತಾ ಇದೆ ಅಲ್ವಾ? ಯಾಕೆ? ಯೂಶುವಲಿ ಯಾಕಷ್ಟೇ ಹಾಕಿರೋದೆಲ್ಲ ಟೇಸ್ಟೇ ಬರ್ತದೆ. ಆಪಲ್ ಆಡ್ ಮಾಡಿದ್ದೀನಿ. ಆಪಲ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಆಪಲ್ ಬಿಟ್ರೆ ಇನ್ನೇನು ಎಲ್ಲ ಅಷ್ಟೇನೆ. ವಾಲ್ನಟ್ಸ್, ಆಲ್ಮಂಡ್, ಚಿಯಾ, ಗೋಧಿಬೇರಿ. ಆಕ್ಚುಲಿ ಕಷ್ಟ ಅನ್ನಿಸ್ತಾ ಇದೆ ಕುಡಿಯಕ್ಕೆ, ಇಷ್ಟ ಅಂತ ಅನ್ನಿಸ್ತಾ ಇಲ್ಲ. ಕಣಪ್ಪ ಬಾಬಾ ಒಂದೇ ಕಣ್ಣಲ್ಲಿ ಒಳ್ಳೆಡಿತಾನೆ ಪಾಪ. ಎತ್ಕೊಂಡು ಸ್ವಲ್ಪ ಪ್ಯಾಂಪರ್ ಮಾಡೋಣ ಅನ್ಸುತ್ತೆ, ಅದು ಸಿಗದೇ ಇಲ್ಲ. ಎದ್ರುಕೊಂಡೇನೋ ಓಡ್ತಾನೆ ಪಾಪದವನು. ನಾವು ಜಾಸ್ತಿ ಮುದ್ದಾಡಿ ನೆಕ್ಸ್ಟ್ ಡೇನೇ ಆಗಿದೆ ಅವ್ನಿಗೆ. ಹಿಂಗ ಅವ್ನು ನೋಡು ಕಟಂತರ ಅಂತ ಫುಲ್ ಗಟ್ಟಿ ಇದ್ದಾನೆ ಅಂತ. ಕಣ್ಣು ಸರಿ ಇಲ್ಲ, ಕಣ್ಣು ಸರಿ ಇಲ್ಲ ನನ್ ಗಂಡನ ಕಣ್ಣು. ಒಂದ್ ಬೆಕ್ಕುನ ಹಿಂದಿನ ದಿನ ಎತ್ಕೊಂಡು ಮುದ್ದಾಡಿದ್ರು, ಹೆಂಗ ಅವನೇ ನೋಡ್ರಿ ಒಳ್ಳೆ ತೊಲೆ ತರ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಮಾರ್ನಿಂಗಾ ನೆಕ್ಸ್ಟ್ ಡೇನೆ ಅದ್ರದ್ದು ಬೇರೆ ಬೆಕ್ಕು ಎಲ್ಲಿಂದನೋ ಬಂದ್ಬಿಟ್ಟು ಕಣ್ಣಿಗೆ ಹೊಡೆದ್ರು, ಕಣ್ಣು ಗುಳ್ಳೆನೆ ಆಚೆ ಬಂದ್ಬಿಟ್ಟು. ಹಂಗೆ ಇವ್ರ ಕಣ್ಣು ಸರಿ ಇಲ್ಲ. ದೃಷ್ಟಿ ತೆಗಿಬೇಕಿತ್ತು ಅದಕ್ಕೆ. ಫಸ್ಟ್ ಕೆಪಾಸಿಟಿ ನೋಡ್ಬೇಕು, ಅದ್ರ ತಲೆನೇ ದಪ್ಪ ಇದೆ, ಬಾಡಿ ದಪ್ಪ ಇಲ್ವಲ್ಲ ಅಂತ ನೋಡ್ಬಿಟ್ಟು ಮತ್ತೆ ಜಗಳಾಡಬೇಕು. ಬಿಟ್ಟಿದೆ ಸರಿಯಾಗಿ. ಫಸ್ಟ್ ಒಂದ್ಸಲ ಹೊಡ್ಸ್ಕೊಂಡು ಕಣ್ಣು ಉಗಿಸ್ಕೊಂಡು ಬಂದಿತ್ತು, ಅದಕ್ಕೆಲ್ಲ ಏನೋ ಹಾಕಿದ್ರು, ಸರಿ ಹೋಯ್ತು. ಮತ್ತೆ ಪುನಃ ಸರಿ ಕೊಟ್ಟೈತೆ, ಗುಳ್ಳೆನೆ ಆಚೆ ಬಂದ್ಬಿಟ್ಟೈತೆ ಪಾಪದ್ದು. ಎತ್ಕೊಂಡ್ ಸ್ವಲ್ಪ ಪ್ಯಾಂಪರ್ ಮಾಡೋಣ ಅಂದ್ರೆ ಕೈಗೆ ಸಿಗಲ್ಲ, ಎದ್ರುಕೊಂತಾನೆ, ಓಡೋಗ್ತಾನೆ. ಒಂಥರ ಎಲ್ಲ 5 ಬೆಕ್ಕುಗಳಲ್ಲಿ 4 ಬೆಕ್ಕುಗಳು ಅವನ್ನ ಸಪ್ರೇಟ್ ಇಟ್ಟೈತೆ. ಅವನೊಬ್ನೇ ಒಂದ್ ಕಡೆ ಇರ್ತಾನೆ, ಏನೋ ಒಂಥರ ಪಾಪ ಫೀಲ್ ಆಗುತ್ತೆ. ಬಟ್ ನಮಗೂ ಸಿಗಲ್ಲ, ಎಂತ ಮಾಡೋದು ಯಪ್ಪ. ಕಷ್ಟಪಟ್ಟು ಮುಗಿಸ್ದೆ. ಗಾಯ್ಸ್, ನಾನು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದನೂ ಇದೊಂದು ಎಕ್ಸ್ಪಿರಿಮೆಂಟ್ನ ಟ್ರೈ ಮಾಡಬೇಕು ಅಂದ್ಕೊಂಡು ಮಾಡಿರಲಿಲ್ಲ. ಸೊ ಫೈನಲಿ ಇವತ್ತು ಮಾಡಿಬಿಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಎಲ್ಲ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು ಕ್ಯಾರೆಟ್ ಆಯಿಲ್ ಫೇಸ್ಗೆ. ನಾನು ಕೂಡ ನೋಡೋಣ, ಟ್ರೈ ಮಾಡೋಣ. ಎಲ್ಲರೂ ಇಷ್ಟೊಂದು ಏನೋ ಹೇಳ್ತಿದ್ದಾರೆ. ನನ್ನ ಎಸ್ಪೆಷಲಿ ಎಲ್ಲರೂ ಹೇಳ್ದಾಗ್ಲೂ ನಾನಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಒಂದ್ಸಲ ಮಾಡಬೇಕು ಅಂದ್ಕೊಂಡು ತರಿಸ್ಕೊಂಡು ಅದು ಪಲ್ಯ ಮಾಡ್ಕೊಂಡು ತಿನ್ಕೊಂಡ್ಬಿಟ್ಟೆ. ಮತ್ತು ಜ್ಯೂಸ್ ಮಾಡ್ಕೊಂಡು ಕುಡ್ಕೊಳ್ಳೋದು, ಊಟದ ಜೊತೆ ತಿನ್ಕೊಳ್ಳೋದು ಹಿಂಗೆ ಆಗ್ತಾಯಿತ್ತು. ಒಳಗಡೆಗೆ ತಿಂತಿದ್ದೀನಲ್ಲ ಇನ್ನೇನು ಅನ್ನೋ ಥರ. ಬಟ್ ನನ್ನ ಅಕ್ಕ ಕೂಡ ಓಕೆ, ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ಟ್ರೈ ಮಾಡ್ತೀನಿ. ಟ್ರೈ ಮಾಡಿದ್ಮೇಲೆ ನನಗೆ ಯಾವ ಥರ ರಿಸಲ್ಟ್ ಅನಿಸುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಫಸ್ಟ್ ಇದು ನನಗೆ ಫೇವ್ರೆಟ್ ಪಾತ್ರೆ ಇದು. ತಲೆಗೆ ಹೇರ್ ಆಯಿಲ್ನ ನಾನು ಇದರಲ್ಲೇ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಇವಾಗ ಈ ಫೇಸ್ಗೆ ಆಯಿಲ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನ ಕ್ಲೀನ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ. ಬೇರೆ ಆಯಿಲ್ ಇತ್ತು ತಲೆಗೆ ಹಾಕ್ಕೊಳ್ಳೋದು ಇದರಲ್ಲಿ. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇದು ಪ್ಯೂರ್ ಕೊಕೊನಟ್ ಆಯಿಲ್, ಯಾವುದೇ ಥರ ಪ್ಯಾರಾಚೂಟ್ ಆ ಥರದ್ದೆಲ್ಲ ಅಲ್ಲ. ಮನೆಯಲ್ಲೇ ಕೊಬ್ಬರಿನಲ್ಲಿ ಬಿಡಿಸಿ ಮಾಡಿಕೊಂಡಿರೋಂಥ ಆಯಿಲ್ ಇದು. ನಾನು ಸುಮ್ಮನೆ ಒಂದು ಅಂದಾಜಿಗೆ ಹಾಕೊತಾ ಇದ್ದೀನಿ. ಇದು ಹೆಚ್ಚು ಕಮ್ಮಿ ನನಗೊಂದು 3-4 ತಿಂಗಳು ಬರೋಷ್ಟು ಆಯಿಲ್ ಆಗ್ತಾ ಇರ್ಬೋದು ಅನ್ಕೊಂತೀನಿ ಇದು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಸ್ವಲ್ಪ ಹೀಟಾಗಿ ಈ ಮ್ಯಾಟ್ ತರಿಸ್ಕೊಂಡು ಇದ್ರ ಜೊತೆಗೆ ಇಲ್ಲೇ ಇಟ್ಬಿಟ್ಟಿದ್ದೀನಿ, ಏನೋ ಅನ್ಕೋಬೇಡಿ, ತೆಗೆದಾಕಬೇಕು. ಈ ಮ್ಯಾಟ್ ತರಿಸ್ಕೊಂಡಿದ್ರ ಜೊತೆಗೆ ಇನ್ನೂ ಒಂದು ನಾನು ಇದು ಕೂಡ ವೈರಲ್ ಸ್ಯಾರಿ, ಗೋಲ್ಡನ್ ಕಲರ್ ಸ್ಯಾರಿ ಮೀಶೋದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸೊ ಈ ವೈರಲ್ ಸ್ಯಾರಿ ಹೆಂಗಿದೆ, ನಾನು ಎಷ್ಟು ಕೊಟ್ಟು ತೊಗೊಂಡೆ ಅನ್ನೋದನ್ನು ನಾನು ಮೇಲೆ ರೂಮ್ಗೆ ಹೋಗ್ಬಿಟ್ಟು ಓಪನ್ ಮಾಡ್ತೀನಿ. ಬಟ್ ತೂಕ ಇದೆ, ರಿಯಲಿ ಇಟ್ಸ್ ಗುಡ್ ಅಂತ ಅನ್ನಿಸ್ತಿದೆ ಮೇಲ್ನೋಟಕ್ಕೆ ನೋಡೋದಕ್ಕೇನೆ. ಹೋಗಿ ತೆಗೆದು ಓಪನ್ ಮಾಡಿ ಸ್ವಲ್ಪ ಮೈ ಮೇಲೆ ಹಾಕ್ಕೊಂಡು ನೋಡಿದ್ಮೇಲೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ.
ನಾನಿಲ್ಲಿ ಸ್ವಲ್ಪ ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೀನಿ, ಹಾಗೆಯೇ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬೇಕಂದರೆ ಆರೆಂಜ್ದು ಸಿಪ್ಪೆ ಕೂಡ ಹಾಕೋಬೋದು. ಏನು ಹಾಕೊಂಡ್ರು ಎಲ್ಲ ಯೂಸ್ಫುಲ್ ಅಲ್ಲ. ಸೊ ತುರಿದಿಟ್ಟಿದ್ದು ಕ್ಯಾರೆಟ್ ಬೀಟ್ರೋಟ್ ಎರಡೂ ಹಾಕ್ಕೊಂಡೆ. ಅಲ್ಲಿ ಆಯಿಲ್ಗಿಂತ ಜಾಸ್ತಿ ಇದೆ ಅನ್ನಿಸ್ತಾ ಇತ್ತು, ಬಟ್ ಬೇಯ್ತಾ ಕಮ್ಮಿ ಆಗೋಯ್ತು. ಹಿಂಗೆ ಹಾಕ್ತಿದ್ದಂಗೆ ಆಯಿಲ್ ಕಲರ್ ಚೇಂಜ್ ಆಯಿತು ನೋಡಿ. ಹಾಕಿದ್ದೊಂದು ನಿಮಿಷ ಕೂಡ ಆಗಿಲ್ಲ. ಓಕೆ, ನಾನು ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊತೀನಿ. 10 ಮಿನಿಟ್ಸ್ ಬಿಟ್ಟ ಮೇಲೆ ಈ ಥರ ಬೆಂದಿದೆ. ಈಗ ಜಸ್ಟ್ ಫ್ಲೇಮ್ ಆಫ್ ಮಾಡಿದೆ, ಅಲ್ಲಿ ಮಿಕ್ಸಿ ರುಬ್ತಾಯಿತ್ತು ಅಂದ್ಬಿಟ್ಟು. ಇದು ನೋಡಿ, ಇದಾಗೈತೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಇದ್ರದ್ದು ಘಮ ಒಂಥರ ಬರುತ್ತೆ, ಈ ಬೀಟ್ರೋಟ್ ಮತ್ತು ಕ್ಯಾರೆಟ್ದು. ಆ ಟೈಮ್ ಕರೆಕ್ಟಾಗಿ ಆಗಿದೆ ಅಂತ ಅನಿಸುತ್ತೆ. ಒಂದ್ಸಲ ಹಿಂಗೆ ಸ್ವಲ್ಪ ಮೇಲೆ ಉಕ್ಕಿ ಬರ್ತಾ ಇರ್ತದೆ, ಆ ಟೈಮ್ಗೆ ಆಫ್ ಮಾಡಿಕೊಂಡ್ರೆ ಸಾಕು. ಕಾಣಿಸ್ತಾ ಉಂಟ ಕಲರು? ಸೊ ಇದು ರೆಡಿ ಆಗೈತೆ. ಕೂಲ್ ಡೌನ್ ಆದಮೇಲೆ ಏನ್ರಿ ಏನು ಹೇಳಬೇಕಿತ್ತು? ಅಯ್ಯೋ, ನಾನು ಹೋಗೈತೆ ಬಂದೈತೆ ಅಂತೀನಲ್ಲ, ಅದನ್ನು ಆಡ್ಕೊತಿದ್ದಾರೆ ನೋಡಿ. ಇದು ರೆಡಿ ಆಗಿದೆ, ಓಕೆನಾ? ಸಾಕಾಯ್ತರ ಮಾತಾಡೋದು? ಅಯ್ಯೋ ರಾಮ. ಓಕೆ, ನೋಡ್ತಾ ಇದ್ದೀರಲ್ಲ ಕ್ಯಾರೆಟ್ ಆಯಿಲ್ ಏನು ಸಖತ್ತಾಗಿ ರೆಡಿಯಾಗಿದೆ ಅಂತ. ಇನ್ಮೇಲೆ ಹಚ್ಕೊಂಡಂಗೆ ಫಳ ಅನ್ನೋದೆ. ಎಷ್ಟೋ ದಿನಗಳಿಂದ ಮಾಡಬೇಕು ಅಂದ್ಕೊಂಡಿದ್ದು ಕ್ಯಾರೆಟ್ ಆಯಿಲ್ ಕೂಡ ರೆಡಿ ಆಗೋಯ್ತು. ಅದ್ರ ಜೊತೆಗೆ ನೈಟ್ ಡಿನ್ನರ್ಗೆ ನಾನು ಎಗ್ನ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಸೆಲೆಬ್ರಿಟಿಗಳು ತುಂಬ ಫೇವ್ರೇಟ್ ಅಂತ ಹೇಳೋ ಅಂಥದ್ದು. ಇಲ್ಲಿ ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡು ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಹಾಗೆ ತವಾ ಮೇಲೇ ಫ್ರೈ ಮಾಡಿಕೊಂಡು ಅರ್ಧಂಬರ್ಧ ಬೆಂದಿದ್ದು ಈರುಳ್ಳಿಗೆ ಹಾಗೆಯೇ 2 ಮೊಟ್ಟೆಯನ್ನು ಹಾಕ್ಕೊಂಡೆ. ಈ ಥರ ತಿನ್ನೋದು, ಬಟ್ ನನಗೆ ಈ ಥರ ಇಷ್ಟ ಆಗಲ್ಲ. ಹಾಗಾಗಿ 2 ಸೈಡ್ಸ್ ಕೂಡ ಬೇಯಿಸ್ಕೊತಾ ಇದ್ದೀನಿ. ನನ್ನ ಇವತ್ತಿನ ಡಿನ್ನರ್ ಬಂದುಬಿಟ್ಟು ಮೊಟ್ಟೆ, ಅದ್ರ ಜೊತೆಗೆ ಸೀಬೆಹಣ್ಣು, ಹಾಗೆ ಚಿಕನ್ ಮತ್ತು 2 ಮಸಾಲೆ ರೊಟ್ಟಿ, ರಾಗಿ ರೊಟ್ಟಿ, ಅದ್ರ ಜೊತೆಗೆ ಕಾಯಿ ಚಟ್ನಿ. ಇದಿಷ್ಟು ಇವತ್ತಿನ ನನ್ನ ಡಿನ್ನರ್ ಆಗಿತ್ತು. ನಿಮ್ಮನ್ನು ತೆಗ್ದಲ್ಲಿಗೆ ಸಿಲ್ಲಿ ನಾನು ಇಡಲ್ಲ, ಆ ಗುಬೆನೂ ಬರ್ಬೇಕು ತಾನೆ. ಒಳ್ಳೆ ಕೋತಿ ಥರ ಮೇಯ್ಕೊಂಡು ಕೂತಿರೋದು, ಮತ್ತೆ ಪುನಃ ಹೆಂಗಿಡ ಗುಬಿ. ನಾನು ನೋಡ್ತೇನೆ ಇದ್ದೀನಿ ಅವಾಗಿಂದ, ಏನು ಗೂಬೆ ಅಂತ. ಎಷ್ಟನೇ ಸಲ ಬಂತಿದ್ದು ಗೂಬೆ? ಕೌಂಟ್ ಮಾಡ್ತಿರೋದ ಮನ್ಸಲ್ಲಿ? ಏನು ಅವಳು ಪಾಪು ಕೆಳಗಡೆ. ಗಾಯ್ಸ್, ಒಂದು ನಿಮಿಷ ಹೇಳಿದ್ದಲ್ವಾ ಮೇಲೋಗಿ ಓಪನ್ ಮಾಡಿ ತೋರಿಸ್ತೀನಿ ಅಂತ. ಬೆಳಿಗ್ಗೆಯಿಂದ ಕೂದಲು ಗಂಟು ಕಟ್ಕೊಂಡಿದ್ದು ಇದು ಸಾಕಾಗ್ಬಿಟ್ಟು ಅದಕ್ಕೆ ಇಟ್ಟಿದ್ದೀನಿ. ಯಾಕ್ರಿ ನಗಳದು? ಅದಕ್ಕೆ ಯಾವ ಕಳ್ಸಿರೋದು? ಎಷ್ಟೊತ್ತಿಂದ ಕೈ ಹಿಡ್ಕೊಂಡು ಕೂತ್ಕೊಳ್ಳಿ. ಮತ್ತೆ ಅವಾಗ್ಲೇ ತೋರಿಸಿದ್ದೆ ಇಂಥದ್ದು ತುಪ್ಪ ಅಂತ 4-5 ತೋರಿಸಿದ್ರಿ. ಚೆನ್ನಾಗಿತ್ತು ಮೇಲ್ಗಡೆ. ಹೊಸ ಸೀರೆ ಯಾವ ಯೂಸ್ ಮಾಡಿದ್ದೆ? ಹೆಂಗ್ ತೆಗೆಯೋದು? ಇದು ರಿಟರ್ನ್ ಆಗಿರೋದು ಏನು ಮಾಡ್ತಾರೆ? ಸಕ್ತಾರ? ಒಂದು ನಿಮಿಷ. ಆ್ಯಂಡ್ ನಾವಿಲ್ಲಿ ರೇಟಿಂಗ್ ಕೂಡ ನಂಬಕ್ಕಾಗಲ್ಲ. ರೇಟಿಂಗ್ ಕೊಡೋದಕ್ಕೆ ಈ ಥರ ಕೂಪನ್ಗಳು ಕೊಡ್ತಾರೆ. ಡಿಸ್ಕೌಂಟ್ ವೋಚರ್ ಅಂತೆ, ಗೆಟ್ 10 ರೂಪೀಸ್ ಅಂತೆ. ಅಯ್ಯೋ ಶಿವ, ಅಷ್ಟೊಂದು ಇಟ್ಕೊಂಡು ಏನು ಮಾಡೋದು? ಇದೆಲ್ಲ 5 ಸ್ಟಾರ್ ಕೊಟ್ಬಿಟ್ಟು ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿ ಕೊಟ್ಟಿರೋ ಅಂತ ಇದಕ್ಕೆ ಸೆಂಡ್ ಮಾಡಿದ್ರೆ, ನಂಬರ್ಗೆ ವಾಟ್ಸಪ್ ಮಾಡಿದ್ರೆ 10 ರೂಪೀಸ್ ಕ್ಯಾಶ್ ಬ್ಯಾಕ್ ಕೊಡ್ತಾರಂತೆ. 10 ರೂಪಾಯಿ ಎಲ್ಲಿ ಹೋಗುತ್ತೋ ಎಲ್ಲಿ ಬರುತ್ತೋ
ಸೊ ಅದಕ್ಕೋಸ್ಕರ ಯಾರು ಕೂಡ ರಿವ್ಯೂ ಕೊಟ್ಬಿಟ್ಟು ಸುಮ್ಮನೆ ಬೇರೆಯವ್ರನ್ನ ಯಾಮರ್ಸ್ಬೇಡಿ. ನಿಮ್ಗೆ ಜೆನ್ಯೂನ್ ಆಗಿ ಓಕೆ ಅನ್ಸಿದ್ರೆ ಕೊಡಿ, ಇಲ್ಲ ಅಂತ ಅಂದ್ರೆ ಬೇಡ. ತುಂಬಾ ಸಾಫ್ಟ್, ತುಂಬಾ ಸ್ಮೂತ್ ಆಗೈತೆ, ತುಂಬಾ ಸಾಫ್ಟ್ ಅಂಡ್ ತುಂಬಾ ಸ್ಮೂತ್ ಆಗಿದೆ ಸ್ಯಾರಿ. ಐ ಥಿಂಕ್ ನಾನು ಇದು ಗೋಲ್ಡ್ ಕಲರ್ ಕಾಣಿಸ್ತಿದ್ಯಾ, ಗ್ರೀನ್ ಕಲರಾ? ನಾನು ಆರ್ಡರ್ ಮಾಡಿದ್ ಗೋಲ್ಡ್, ಬಟ್ ಈ ಗ್ರೀನ್ ತರ ಅನ್ನಿಸ್ತಾ ಇದೆ. ಗೋಲ್ಡ್ ಅಂಡ್ ಗ್ರೀನ್ ಬ್ಯಾಕ್ ಗ್ರೌಂಡ್ ಗೋಲ್ಡ್ ಅದು. ಓಕೆ, ಗ್ರೀನ್ ಬಟ್ ಇದರಲ್ಲಿ ತುಂಬಾ ವೆರೈಟೀಸ್ ಕಲರ್ಸ್ ಇದೆ. ಈ ಕಲರ್ಸ್ ಏನಿದೆ ಇದು ಕೂಡ ಇದಾವೆ. ನಾನು ಆರ್ಡರ್ ಮಾಡಿದ್ದು ಗೋಲ್ಡ್ ಕಲರ್. ವರ್ಕ್ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ, ಸಿಂಪಲ್ ಆಗಿ ಕ್ಯೂಟ್ ಆಗಿದೆ. ನನಗೆ ಹೇಳ್ಬೇಕು ಅಂದ್ರೆ ಈ ತರ ಸಿಂಪಲ್ ವರ್ಕ್ ಅಲ್ಲಿ ತುಂಬಾ ಕ್ಲೀನ್ ಆಗಿ ಡೀಸೆಂಟ್ ಆಗಿರೋ ಸ್ಯಾರಿಗಳೇ ತುಂಬಾ ಇಷ್ಟ ಆಗೋದು. ಬ್ಲೌಸ್ ಕೂಡ ಹಿಂಗೇನೆ. ಬ್ಲೌಸ್ ಸ್ಟಿಚ್ ಮಾಡೋರೆ ಕಳಿಸಿರ್ತಾರ? ಇಲ್ಲ, ನಾವು ಸ್ಟಿಚ್ ಮಾಡ್ಕೋಬೇಕು. ಅಂದ್ರೆ ಇದ್ರದ್ಲೇನೆ ಇರುತ್ತೆ, ಪೀಸ್ ಕಟ್ ಮಾಡ್ಕೋಬೇಕು. ಅದನ್ನ ಯಾರು ಹಾಳು ಮಾಡ್ತಾರೆ ಈಗ? ನೋ 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 ನೋ, ಟೈಲರ್ ಕೈ ಕೊಟ್ಬಿಟ್ಟು ಚಂದ ಹೊಲ್ಸ್ಕೊಳ್ಳೋದು. ವಾವ್, ಬ್ಯೂಟಿಫುಲ್ ಗೈಸ್, ಬ್ಯೂಟಿಫುಲ್. 650 ಕಣ್ರಿ. ಅಮೇಜಿಂಗ್, ಚೆನ್ನಾಗಿದೆ. ನಾನು ಬೇರೆ ಟೈಮಲ್ಲಿ ಸ್ವಲ್ಪ ಬ್ಲೌಸ್ ಎಲ್ಲ ಹೊಲ್ಕೊಂಡು ಈ ವರ್ಕ್ ಏನಿದೆ, ಈ ವರ್ಕಿಂದ ತೂಕವಾಗೈತೆ, ತುಂಬಾ ಸ್ಮೂತ್ ಆಗೈತೆ. ಐತೆ ಅಲ್ಲ, ಇದೆ. ಬ್ಯೂಟಿಫುಲ್ ಸಾರಿ, ಬ್ಯೂಟಿಫುಲ್. ಅಂಡ್ ಈ ತರ ಸ್ಯಾರೀಸ್ ನ ತಗೊಂಡ್ಬೇಕಾದ್ರೆ ನಾವು ಲೆಹೆಂಗಾ ತರ ಕನ್ವರ್ಟ್ ಮಾಡ್ಕೋಬಹುದು, ಇಲ್ಲ ಒಂದೊಳ್ಳೆ ಗ್ರ್ಯಾಂಡ್ ಡ್ರೆಸ್ ನ, ಅನಾರ್ಕಲಿ ಡ್ರೆಸ್ ನ ಕೂಡ ಸ್ಟಿಚ್ ಮಾಡ್ಕೊಳ್ಬಹುದು. ಸೊ ನಮ್ಮ ಕ್ರಿಯೇಟಿವಿಟಿ ಬಿಟ್ಟಿದ್ದು ಇದೆಲ್ಲ. ಗೋನ್ ಗೈಸ್, ತುಂಬಾ ಚೆನ್ನಾಗೈತೆ. ಮುಟ್ಟೋಡಿ, ಹಂಗ ಮುಟ್ಟೋಡಿ ಸೈಡಲ್ಲಿ. ಎಷ್ಟು ಚೆನ್ನಾಗೈತೆ ಸ್ಯಾರಿ, ಸ್ಮೂತ್ ಆಗೈತೆ. ಚೆನ್ನಾಗಿಲ್ವಾ? ವರ್ತ್ ತಾನೆ. ಇದೇ ಸ್ಯಾರಿನ ನೋಡಿ ವರ್ಕು ಇಷ್ಟು ತೂಕ ಐತೆ, ಹಂಗೈತೆ ಹಿಂಗೈತೆ ಅಂದ್ಕೊಂಡು ಅಂಗಡಿಗಳಲ್ಲಿ ಹೆಚ್ಚು ಅಂದ್ರೂ 1000 ಮೇಲಾದರೂ ಬಿಲ್ ಹಾಕೊಂಡಿರ್ತಾರೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.